ಅವರೆಕಾಳು ಸೀಸನ್ ಮುಗಿಯೋದ್ರೊಳಗೆ ಒಂದು ಸರಿ ಆದರೂ ಒಣ ಮೀನು ಸಾರು ಮಾಡ್ಕೊಂಡು ತಿನ್ನಲೇಬೇಕು. ಯಾಕೆಂದರೆ ಇಷ್ಟೊಂದು ರುಚಿಯಾಗಿರೋ ಒಣ ಮೀನು ಸಾರನ್ನ ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ ಹೇಳಿ. ನಾನು ತೋರಿಸ್ತಾ ಇರೋದಿಲ್ಲಿ ಕರಿ ಮೀನು ಅಥವಾ ಜವಳಿಕಾಯಿ ಮೀನು ಅಂತ ಕರೀತಾರೆ. ಇವನ್ನ ನಾನು 1/4 kg ಅಷ್ಟು ತೊಗೊಂಡಿದ್ದೀನಿ. ಈಗ ಮೊದಲು ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಒಂದು ಈರುಳ್ಳಿನ ಸ್ವಲ್ಪ ಹಂಚಲ್ಲಿ ಹುರ್ಕೋತಾ ಇದ್ದೀನಿ. ಲೈಟಾಗಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಹುಳಿಗೆ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಒಂದು ಇಡೀ ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಇಡೀ ಆಗೋಷ್ಟಿದೆ ಕಾಯಿ, ಹಸಿಕಾಯಿ. ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ಒಂದು ಅರ್ಧ ಇಂಚಷ್ಟು ಶುಂಠಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಚೂರು ಅರಿಶಿನ, ಒಂದು ಚೂರು ಚಕ್ಕೆ, ಒಂದು 3 ಲವಂಗ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬರಬೇಕು. ಈಗ ಮೀನನ್ನು ಹುರ್ಕೊಳ್ಳೋಣ. ಅದೇ ಹಂಚ ಮೇಲೆ ಮೀನು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಈ ಹುರಿಬೇಕಾದ್ರಂತೂ ಈ ಸ್ಮೆಲ್ ಅಂತೂ ಮನೆ ತುಂಬ ಅಡ್ಡಾಡ್ತಾ ಇರುತ್ತೆ, ಇರೋಕ್ಕಾಗಲ್ಲ. ಆದರೂ ಏನು ಮಾಡ್ತೀರಾ, ಚೆನ್ನಾಗಿರುತ್ತೆ ಅಂತ ಮಾಡ್ಕೋಬೇಕಲ್ಲ. ಚೆನ್ನಾಗಿ ಹುರ್ಕೋಬೇಕು. ಈ ಒಣ ಮೀನಲ್ಲಿ ತುಂಬ ಉಪ್ಪು ಜಾಸ್ತಿ ಇರುತ್ತೆ. ಉಪ್ಪು ಹಾಕಬೇಕಾದ್ರೂ ಉಪ್ಪು ಕಡಿಮೆನೇ ಹಾಕ್ಕೋಬೇಕು. ತುಂಬ ಗಲೀಜಿರುತ್ತೆ ಇದರಲ್ಲಿ, ಮರಳು ಭಾಳ ಇರುತ್ತೆ. 1-2 ಸರಿ ಚೆನ್ನಾಗಿ ತೊಳ್ಕೊಬೇಕು. ಈ ಥರ ಚೆನ್ನಾಗಿ ಹುರ್ಕೋಬೇಕು, ಸೀಸ್ಬಾರ್ದು. ಈಗ ಹುರ್ಕೊಂಡಿದ್ದೀನಿ. ಇದನ್ನು ತೆಕ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮೀನು ಬಿಸಿ ಇದ್ದಾಗಲೇ ನೀರು ಸೇರಿಸ್ಕೋಬೇಕು. ನೀರು ಹಾಕಿ ಒಂದು 2 ನಿಮಿಷ ಹಾಗೆ ಬಿಡಬೇಕು. 2 ನಿಮಿಷ ಆದಮೇಲೆ ಚೆನ್ನಾಗಿ ಕಿವುಚಿ ತೊಳಿಬೇಕು. ಒಂದು 2 ನಿಮಿಷ ನೆನೆಯಕ್ಕೆ ಬಿಟ್ಟ ಮೇಲೆ ಆಮೇಲೆ ತೊಳ್ಕೊಬೇಕು. ಈ ಥರ ಚೆನ್ನಾಗಿ ಕೈ ಆಡ್ಕೊಂಡು 1-2 ಸರಿ ತೊಳ್ಕೊಬೇಕು. ಮೊದಲಿಗೆ ನಾನು ಆಲ್ರೆಡಿ ಹಸಿ ಅವರೆಕಾಳನ್ನ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. 1-2 ಸರಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ತೆಕ್ಕೋಬೇಕು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ನಿಮಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ಮುಗಿಯೋ ತನಕ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಸಾಂಬಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಮೇಲೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ, ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನೂ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಈರುಳ್ಳಿ ಬಾಡಿದ ಮೇಲೆ ರುಬ್ಕೊಂಡಿರೋ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಸಾರು ಯಾವ ಥರ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಹೆಚ್ಚಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಜಾರೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಒಣ ಮೀನು ಸಾಂಬಾರು ಮಾಡಬೇಕಾದ್ರೆ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕಬೇಕು. ನೋಡಿ, ಚೆನ್ನಾಗಿ ಕುದಿ ಬರಬೇಕಾದ್ರೆ ಕುದಿ ಬಂದ ಮೇಲೆ ಬೇಯಿಸ್ಕೊಂಡಿರೋ ಅವರೆಕಾಳನ್ನ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಇವಾಗ ತೊಳೆದಿಟ್ಕೊಂಡಿರೋ ಒಣ ಮೀನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು 1-2 ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು
ನೋಡಿರಿ ಇವಾಗ ಒಂದು ಒಣ ಮೀನು ಸಾರು ರೆಡಿ ಆಯಿತು. ನಾನು ಇವಾಗ ಇದನ್ನ ರೊಟ್ಟಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೀವು ಇದೇ ಥರ ಮಾಡ್ತೀರಾ, ಇನ್ನು ಬೇರೆ ಟೈಪ್ ಮಾಡ್ತೀರಾ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಇದ್ದರೆ ತಿಳಿಸಿ, ನಾನು ಚೇಂಜ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.